ನಮಸ್ಕಾರ ವೀಕ್ಷಕರೇ. ಸಾಮಾನ್ಯವಾಗಿ ಜನವರಿ ತಿಂಗಳು ಅಂತಂದ್ರೆ ನಮಗೆ ನೆನಪಾಗುವುದು ಕೊರೆಯುವ ಚಳಿ, ಮುಂಜಾನೆಯ ಮಂಜು ಮತ್ತು ಸಂಕ್ರಾಂತಿ ಹಬ್ಬದ ಸಂಭ್ರಮ. ಆದರೆ ಈ ಬಾರಿ ಪ್ರಕೃತಿ ಮುನಿಸಿಕೊಂಡ ಹಾಗಿದೆ. ದೇಶದ ಹವಾಮಾನದಲ್ಲಿ ಒಂದು ವಿಚಿತ್ರ ಮತ್ತು ಆತಂಕಕಾರಿ ಬೆಳವಣಿಗೆ ಕಂಡುಬಂದಿದೆ. ಒಂದು ಕಡೆ ಹಿಮಾಲಯದಿಂದ ಬೀಸ್ತಾ ಇರುವ ಶೀತಗಾಳಿ ಉತ್ತರ ಭಾರತವನ್ನ ಫ್ರೀಜರ್ನಂತೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ದಕ್ಷಿಣ ಭಾರತದಲ್ಲಿ, ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ವರುಣನ ಆರ್ಭಟ ಶುರುವಾಗಿದೆ. ಹವಾಮಾನ ಇಲಾಖೆ ಈಗಷ್ಟೇ ನೀಡಿರುವ ಲೇಟೆಸ್ಟ್ ಬುಲೆಟಿನ್ ಪ್ರಕಾರ ಸಮುದ್ರದಲ್ಲಿ ಬಿರುಗಾಳಿ ಬೀಸಲಿದ್ದು, ಇದರ ಜೊತೆಗೆ ಭಾರೀ ಮಳೆಯಾಗುವ ಎಚ್ಚರಿಕೆಯನ್ನ ನೀಡಲಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ಯಾವ್ಯಾವ ಜಿಲ್ಲೆಗಳಲ್ಲಿ ಮಳೆ ಬರಲಿದೆ, ಉತ್ತರ ಕರ್ನಾಟಕದಲ್ಲಿ ಚಳಿ ಎಷ್ಟಿರಲಿದೆ, ಕರಾವಳಿ ಭಾಗಕ್ಕೆ ಸಮುದ್ರಕ್ಕೆ ಇಳಿಯದಂತೆ ವಾರ್ನಿಂಗ್ ಕೊಟ್ಟಿದ್ಯಾಕೆ, ರೈತರು ಬೆಳೆ ಉಳಿಸ್ಕೊಳ್ಳೋದು ಹೇಗೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ವೆದರ್ ರಿಪೋರ್ಟ್ ನಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮೂರಲ್ಲಿ ಯಾವ ರೀತಿ ವಾತಾವರಣ ಇದೆ? ಮೋಡ ಕವಿದ ವಾತಾವರಣ ಇದೆಯಾ? ಮಳೆ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಚಳಿ ದುಪ್ಪಟ್ಟಿದೆಯಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನ ಶುರು ಮಾಡೋಣ. ವೀಕ್ಷಕರೇ, ಮೊದಲು ನಾವು ದೇಶದ ಒಟ್ಟಾರೆ ಸ್ಥಿತಿಯನ್ನ ನೋಡ್ತಾ ಹೋಗೋದಾದ್ರೆ, ಭಾರತ ಈಗ ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಎದುರಿಸ್ತಾ ಇದೆ. ಉತ್ತರ ಭಾರತ, ದೆಹಲಿ, ಪಂಜಾಬ್, ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಜನ ಚಳಿಯಿಂದ ಗಡಗಡ ನಡುಗುತ್ತಾ ಇದ್ದಾರೆ. ರಕ್ತವೇ ಹೆಪ್ಪುಗಟ್ಟುವ ರೀತಿಯಲ್ಲಿ ಚಳಿ ಕೊರಿತಾಗಿದೆ. ಅಲ್ಲಿನ ತಾಪಮಾನ 3 ಡಿಗ್ರಿ ಸೆಲ್ಸಿಯಸ್ಗೆ ಕುಸಿದಿದೆ. ದಟ್ಟವಾದ ಮಂಜು ಕವಿದಿರೋದ್ರಿಂದ ನೂರಾರು ರೈಲುಗಳು ಮತ್ತು ವಿಮಾನಗಳು ರದ್ದಾಗಿವೆ. ಅಲ್ಲಿನ ಜನರಿಗೆ ಸೂರ್ಯನ ಮುಖ ನೋಡಿ ಅದೆಷ್ಟೋ ದಿನಗಳೇ ಆಗಿದೆ. ಇನ್ನು ದಕ್ಷಿಣ ಭಾರತ, ಇತ್ತ ದಕ್ಷಿಣಕ್ಕೆ ಬಂದ್ರೆ ಸನ್ನಿವೇಶವೇ ಉಲ್ಟಾಗಿದೆ. ತಮಿಳುನಾಡು ಮತ್ತು ಕೇರಳದಲ್ಲಿ ಈಗಾಗಲೇ ಮಳೆ ಶುರುವಾಗಿದೆ. ಬಂಗಾಳ ಕೊಲ್ಲಿಯಲ್ಲಿ ಮತ್ತು ಅರಬ್ಬಿ ಸಮುದ್ರದಲ್ಲಿ ಏಕಕಾಲಕ್ಕೆ ಉಂಟಾಗಿರುವ ವಾಯುಭಾರ ಕುಸಿತ ಮತ್ತು ಸುಳಿಗಾಳಿಯ ಪರಿಣಾಮವಾಗಿ ತೇವಾಂಶ ಭರಿತ ಮೋಡಗಳು ಕರ್ನಾಟಕದ ಕಡೆಗೆ ನುಗ್ಗಿ ಬರ್ತಾ ಇವೆ. ಹವಾಮಾನ ಇಲಾಖೆಯ ಪ್ರಕಾರ ಮುಂದಿನ 4ರಿಂದ 5 ದಿನಗಳ ಕಾಲ ಅಂದ್ರೆ ಸಂಕ್ರಾಂತಿ ಹಬ್ಬದವರೆಗೂ ದಕ್ಷಿಣ ಭಾರತದ ಹಲವು ಕಡೆ ಮಳೆ ಮತ್ತು ಮೋಡ ಕವಿದ ವಾತಾವರಣ ಇರಲಿದೆ. ಗಂಟೆಗೆ 65 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ. ಸಮುದ್ರದಲ್ಲಿ ಏನಾಗ್ತಿದೆ? ಈ ಬಾರಿಯ ಮಳೆಯ ಸ್ಪೆಷಾಲಿಟಿ ಏನಂದ್ರೆ ಅದು ಬರೀ ಮಳೆಯಲ್ಲ, ಬಿರುಗಾಳಿ ಸಹಿತ ಮಳೆ. ಹವಾಮಾನ ಇಲಾಖೆ ಮೀನುಗಾರರಿಗೆ ಮತ್ತು ಕರಾವಳಿ ತೀರದ ಜನರಿಗೆ ರೆಡ್ ಅಲರ್ಟ್ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಸಮುದ್ರದ ತೀರದಲ್ಲಿ ಗಂಟೆಗೆ 45ರಿಂದ 55 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸ್ತಾಗಿದ್ದು, ಕೆಲವೊಂದಿಷ್ಟು ಸಮಯದಲ್ಲಿ ಇದು 65 ಕಿಲೋಮೀಟರ್ಗೂ ಕೂಡ ತಲುಪುವ ಸಾಧ್ಯತೆ ಇದೆ. ಈ ವೇಗದ ಗಾಳಿ ಮರಗಳನ್ನು ಉರುಳಿಸುವ, ಕರೆಂಟ್ ಕಂಬಗಳನ್ನು ಹಾನಿ ಮಾಡುವ ಶಕ್ತಿ ಹೊಂದಿರುತ್ತೆ. ದಯವಿಟ್ಟು ಮುಂದಿನ 48 ಗಂಟೆಗಳ ಕಾಲ ಯಾರೂ ಆಳ ಸಮುದ್ರಕ್ಕೆ ಇಳಿಯಬೇಡಿ. ಸಮುದ್ರದ ಅಲೆಗಳು 3ರಿಂದ 4 ಮೀಟರ್ ಎತ್ತರಕ್ಕೆ ಏಳುವ ಸಾಧ್ಯತೆ ಇದೆ ಅಂತ IMD ಎಚ್ಚರಿಕೆಯನ್ನು ಕೊಟ್ಟಿದೆ. ಈಗ ನಮ್ಮ ಕರ್ನಾಟಕದ ಕಥೆ ಏನು ಅಂತ ನೋಡ್ತಾ ಹೋಗೋದಾದ್ರೆ, ಕರ್ನಾಟಕವನ್ನು ನಾವು ಹವಾಮಾನದ ಆಧಾರದ ಮೇಲೆ 3 ಭಾಗವನ್ನಾಗಿ ನೋಡಬೇಕಾದ್ರೆ, ದಕ್ಷಿಣ ಒಳನಾಡಿನಲ್ಲಿ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಎಲ್ಲೆಲ್ಲಿ ಮಳೆ ಅಂತ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ, ಸಿಲಿಕಾನ್ ಸಿಟಿಯಲ್ಲಿ ಈಗಾಗಲೇ ಮೋಡ ಕವಿದ ವಾತಾವರಣ ಇದೆ. ಸಂಜೆ ಅಥವಾ ರಾತ್ರಿಯ ವೇಳೆಗೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಚಳಿ ಮತ್ತು ಮಳೆ ಎರಡೂ ಸೇರಿ ಬೆಂಗಳೂರನ್ನ 2ರಿಂದ 3 ದಿನಗಳವರೆಗೆ ಊಟಿಯಂತೆ ತಂಪು ಮಾಡಲಿದೆ. ಇನ್ನು ಮೈಸೂರು, ಮಂಡ್ಯ, ಚಾಮರಾಜನಗರ, ಕಾವೇರಿ, ಕೊಳ್ಳದ ಈ ಜಿಲ್ಲೆಗಳಲ್ಲಿ ಮುಂದಿನ 3 ದಿನ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಜೊತೆಗೆ ಕೋಲಾರ, ಚಿಕ್ಕಬಳ್ಳಾಪುರದಲ್ಲೂ ಕೂಡ ಮಳೆ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಇಲ್ಲಿ ಟೊಮ್ಯಾಟೊ ಮತ್ತು ರೇಷ್ಮೆ ಬೆಳೆಗಾರರು ಎಚ್ಚರದಿಂದ ಇರಬೇಕು. ಗಾಳಿ ಸಹಿತ ಮಳೆ ಬಂದರೆ ಹೂವುಗಳು ಉದುರೋ ಸಾಧ್ಯತೆ ಇದೆ. ಇನ್ನು ರಾಮನಗರ, ತುಮಕೂರು ಮೋಡ ಕವಿದ ವಾತಾವರಣವಿದ್ದು ಚದುರಿದ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಇನ್ನು ಮಲೆನಾಡು ಮತ್ತು ಕರಾವಳಿ ತೀರ, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಇಲ್ಲಿ ಮಳೆಗಿಂತ ಗಾಳಿ ಆರ್ಭಟವಾಗಿ ಜಾಸ್ತಿಯಾಗಿ ಇರುತ್ತೆ. ಅಕಾಲಿಕ ಮಳೆಯಿಂದ ಅಡಿಕೆ ಒಣಗಲು ತೊಂದರೆಯಾಗಬಹುದು. ಇನ್ನು ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ಕಾಫಿನಾಡಿನಲ್ಲಿ ಮಿಕ್ಸ್ ವೆದರ್ ಇರುತ್ತೆ. ಬೆಳಗ್ಗೆ ಮಂಜು, ಮಧ್ಯಾಹ್ನ ಬಿಸಿಲು, ಸಂಜೆ ಮಳೆಯಾಗುವ ಸಾಧ್ಯತೆ ಇದೆ. ಹೀಗಾಗಿ ಈ 3 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಮತ್ತು ಆರೆಂಜ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ಉತ್ತರ ಒಳನಾಡಿನಲ್ಲಿ ಚಳಿಯ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇಲ್ಲಿಯ ಕಥೆನೇ ಬೇರೆಯಾಗಿದೆ. ಮಳೆ ಬರುವ ಸಾಧ್ಯತೆ ತೀರಾ ಕಡಿಮೆ ಇದ್ದು, ಆದರೆ ಚಳಿ ಮೈ ಕೊರೆಯಲಿದೆ. ಅಂದರೆ ರಕ್ತ ಹೆಪ್ಪುಗಟ್ಟುವ ಚಳಿಯನ್ನ ಅನುಭವಿಸಲಿದೆ ಈ ಕೆಳಗಿನ ಜಿಲ್ಲೆಗಳು. ಅವ್ಯಾವವು ಅಂತಂದ್ರೆ ಬೀದರ್, ವಿಜಯಪುರ, ಬಾಗಲಕೋಟೆ,
ಕನಿಷ್ಠ ತಾಪಮಾನ 10ರಿಂದ 12 ಡಿಗ್ರಿ ಸೆಲ್ಸಿಯಸ್ಗೆ ವಿಜಯಪುರ, ಬೀದರ್ ಮತ್ತು ಬಾಗಲಕೋಟೆಯಲ್ಲಿ ತಾಪಮಾನ ಇಳಿಕೆಯಾಗಲಿದೆ. ಶೀತಗಾಳಿ ಬೀಸಲಿದ್ದು ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನು ಕಲಬುರಗಿ, ರಾಯಚೂರು, ಯಾದಗಿರಿಯಲ್ಲೂ ಕೂಡ ಬೆಳಗ್ಗೆ ದಟ್ಟವಾದ ಮಂಜು ಇರೋದರಿಂದ ವಾಹನ ಸವಾರರು ಹುಷಾರಾಗಿರಬೇಕು. ಇಲ್ಲೂ ಕೂಡ 10ರಿಂದ 12 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಲಿದೆ. ಇನ್ನು ಬೆಂಗಳೂರಿನ ಹವಾಮಾನ ವಿಶೇಷ ವರದಿ ಏನಂತ ನೋಡ್ತಾ ಹೋಗೋದಾದ್ರೆ, ಬೆಂಗಳೂರಿನಲ್ಲಿ ತಾಪಮಾನ ಗರಿಷ್ಠ ತಾಪಮಾನ 26 ಡಿಗ್ರಿ ಸೆಲ್ಸಿಯಸ್ ಇದ್ರೆ ತಾಪಮಾನ ಕಡಿಮೆ ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ಇದೆ. ಇನ್ನು ಈ ರೀತಿಯ ಹವಾಮಾನ ಬದಲಾವಣೆಯಿಂದಾಗಿ ವೈರಲ್ ಫೀವರ್, ನೆಗಡಿ, ಕೆಮ್ಮು ಮತ್ತು ಉಸಿರಾಟದ ಸಮಸ್ಯೆಗಳು ಹೆಚ್ಚಾಗಲಿವೆ. ಆಸ್ಪತ್ರೆಗಳಿಗೆ ಈಗ ರೋಗಿಗಳ ಸಂಖ್ಯೆಯೂ ಕೂಡ ಹೆಚ್ಚಾಗ್ತಾಗಿದೆ. ಹೊರಗಡೆ ಹೋಗಬೇಕಾದ್ರೆ ಸ್ವೆಟರೋ ಅಥವಾ ಜರ್ಕಿನ್ ಜೊತೆಗೆ ಅಂಬ್ರೆಲಾ ಅಂದರೆ ಛತ್ರಿಯನ್ನು ತಗೊಂಡು ಹೋಗೋದು ಒಳ್ಳೆಯದು ಅಂತ ಹೇಳಲಾಗ್ತಾ ಇದೆ. ಇನ್ನು ಅಕಾಲಿಕ ಮಳೆಯಿಂದಾಗಿ ಚಳಿಯ ಜೊತೆಗೆ ಮಳೆಯೂ ಕೂಡ ಬರ್ತಾ ಇರೋದ್ರಿಂದಾಗಿ ರಾಗಿ ಮತ್ತು ಭತ್ತಕ್ಕೆ ಅತಿಯಾದ ಹಾನಿ ಉಂಟಾಗಲಿದೆ ಅಂತ ಹೇಳಲಾಗಿದೆ. ಇನ್ನು ಹವಾಮಾನ ಬದಲಾವಣೆಗೆ ಕಾರಣ ಅಂತಂದ್ರೆ ಪೂರ್ವದ ಅಲೆಗಳು, ಬಂಗಾಳ ಕೊಲ್ಲಿಯಲ್ಲಿ ಬೀಸುತ್ತಿರುವ ತೇವಾಂಶ ಭರಿತ ಗಾಳಿ ಭೂಮಿಯ ವಾತಾವರಣದ ಕೆಳಮಟ್ಟದಲ್ಲಿ ಪ್ರಬಲವಾಗಿದೆ ಮತ್ತು ಸಮುದ್ರದ ಮಟ್ಟದಲ್ಲಿ ವಾಯುಭಾರ ಕುಸಿತ ಒಂದು ಟ್ರಫ್ ನಿರ್ಮಾಣ ಮಾಡಿದ್ದು, ಇದು ಚಂಡಮಾರುತ ಬೀಸುವ ಅಥವಾ ಚಂಡಮಾರುತ ಸೃಷ್ಟಿಯಾಗುವ ಸಾಧ್ಯತೆ ಇರೋದ್ರಿಂದಾಗಿ ಅಲ್ಲಿ ಬರುವಂತಹ ಮೋಡಗಳು ಕರ್ನಾಟಕದ ಒಳನಾಡಿಗೆ ಎಳೆದು ತರ್ತಾ ಇದೆ. ಹೀಗಾಗಿ ಮಳೆಯ ಸಾಧ್ಯತೆ ಇದೆ. ಇನ್ನು ಜಾಗತಿಕ ತಾಪಮಾನ ಎಲ್ ನಿನೋ ಮತ್ತು ಎಲ್ ನೀನಾ ಪ್ರಭಾವದಿಂದಾಗಿ ಋತುಗಳೇ ಬದಲಾವಣೆ ಆಗಿ ಹೋಗ್ಬಿಟ್ಟಿದ್ದಾವೆ. ಮಳೆಗಾಲದಲ್ಲಿ ಬಿಸಿಲು, ಚಳಿಗಾಲದಲ್ಲಿ ಮಳೆ ಈಗ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಇನ್ನು ಜನವರಿ 14 ಮತ್ತು 15ರಂದು ಮಕರ ಸಂಕ್ರಾಂತಿ ಹಬ್ಬ ಇದೆ. ಎಳ್ಳು ಬೆಲ್ಲ ಬೀರುವ ಸಂಭ್ರಮಕ್ಕೆ ಮಳೆ ಅಡ್ಡಿಯಾಗುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಜನವರಿ 14ರವರೆಗೂ ಮೋಡ ಕವಿದ ವಾತಾವರಣ ಇರಲಿದ್ದು, ಮುಂದಿನ 3-4 ದಿನಗಳವರೆಗೆ ಭಾರೀ ಪ್ರಮಾಣದಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾಗಿದೆ. ಆದರೆ ಅದೇನೇ ಆಗಲಿ, ಈಗ ಚಳಿಗಾಲದಲ್ಲಿ ಮಳೆ ಬರ್ತಾ ಇರೋದು ಈಗ ಕಾಮನ್ ಆಗಿ ಹೋಗ್ಬಿಟ್ಟಿದೆ. ಇದಕ್ಕೆಲ್ಲದಕ್ಕೂ ಕಾರಣ ಏನಂತಂದರೆ ಜಾಗತಿಕ ತಾಪಮಾನ. ನೋಡಿ, ಇಂತಹ ಜಾಗತಿಕ ತಾಪಮಾನದಿಂದಾಗಿ ಅಲ್ಲಲ್ಲಿ ಅಕಾಲಿಕ ಮಳೆಗಳಾಗ್ತಾ ಇದ್ದಾವೆ. ಮಳೆಯಿಂದ ಸಮುದ್ರದ ಮೇಲೆ ಎಫೆಕ್ಟ್ ಆಗ್ತಾ ಇದೆ. ಸಮುದ್ರದಲ್ಲಿ ಸುನಾಮಿಯ ಅಲರ್ಟ್ ಘೋಷಣೆ ಮಾಡಲಾಗ್ತಾ ಇದೆ. ನೋಡಿ, ಇವತ್ತು ಪಾಕಿಸ್ತಾನದಲ್ಲಿ ಭೂಕಂಪ ಸಂಭವಿಸಿದೆ. ಈ ಭೂಕಂಪ ಒಂದು ಕಡೆ ತಲೆ ಕೆಡಿಸುವ ಹಾಗೆ ಮಾಡ್ತಾಗಿದ್ರೆ, ಇತ್ತ ಸಮುದ್ರದಲ್ಲಿ ಸುನಾಮಿಯ ಅಲರ್ಟ್ಗಳನ್ನು ಘೋಷಣೆ ಮಾಡಲಾಗ್ತಾ ಇದೆ. ನೋಡಿ, ಮೊದಲು ಬೇಸಿಗೆಗಾಲದಲ್ಲಿ 3-4 ತಿಂಗಳು ಭರ್ತಿ ಬೇಸಿಗೆ ಬಿಸಿಲು, ರಣರಣ ಬಿಸಿಲು ಇರ್ತಾಗಿತ್ತು. ನೋಡಿ, ಈಗ ಋತುಗಳು ಚೇಂಜ್ ಆಗ್ತಾ ಇದ್ದಾವೆ. ಮಳೆಗಾಲ, ಬೇಸಿಗೆಗಾಲ, ಚಳಿಗಾಲ, ಯಾವ ಕಾಲ ನಡೀತಾ ಇದೆ ಅನ್ನೋದೇ ಗೊತ್ತಾಗಲ್ಲ. ನೋಡಿ, ನೀವು ಬೆಂಗಳೂರು ಆಗಿರಬಹುದು ಅಥವಾ ಈ ಸುತ್ತಮುತ್ತ ಪ್ರದೇಶಗಳಲ್ಲಿ, ಎಸ್ಪೆಷಲಿ ಕರ್ನಾಟಕದಲ್ಲಿ ಯಾವಾಗ ಮಳೆ ಬರುತ್ತೆ, ಯಾವಾಗ ಬಿಸಿಲಿರುತ್ತೆ, ಯಾವಾಗ ಚಳಿ ಆಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಬೆಂಗಳೂರಿನ ಈಗಿನ ವೆದರ್ ಹೇಗಿದೆ ಅಂತಂದರೆ ಮೋಡ ಕವಿದ ವಾತಾವರಣ, ಸಂಜೆ ಮಳೆಯಾಗತ್ತೆ ಅನ್ನುವಂತಹ ಒಂದು ರಿಪೋರ್ಟ್ ಇದೆ. ಈಗ ನಿಮ್ಮೂರಲ್ಲಿ ವಾತಾವರಣ ಹೇಗಿದೆ? ಮಳೆ ಇದೆಯೋ ಅಥವಾ ಮಳೆ ಬರೋ ಹಾಗಿದೆಯೋ ಅಥವಾ ಚಳಿ ಇದೆಯೋ ಅಥವಾ ಮಂಜಿನ ವಾತಾವರಣ ಇದೆಯೋ ಅಥವಾ ಮೋಡ ಕವಿದ ವಾತಾವರಣ ಇದೆಯೋ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.